ನೋಡಿ, ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಶಾಸಕ ಜನಾರ್ದನ ರೆಡ್ಡಿ ಅವರ ಹೇಳಿಕೆ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಏನಕ್ಕೆ ಗೊತ್ತಾ? ಅವರೇ ಹೇಳಿದ್ದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ. ಪವರ್ ಶೇರಿಂಗ್ ಬಗ್ಗೆ ಈಗಾಗಲೇ ಒಪ್ಪಂದ ಆಗೋಗಿದೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಹಸ್ತಾಂತರದ ಒಪ್ಪಂದ ಆಗಿದೆ ಅಂತಂದ್ರು ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ. ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಒಪ್ಪಂದ ಆಗ್ಬಿಟ್ಟಿದೆ. ಸ್ಥಾನ ಬಿಟ್ಕೊಡೋದು ಬೇಡ ಅಂತ ಈ ಡಿನ್ನರ್ ಆಟಗಳು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಬ್ಬಂಟಿಗ ಅಲ್ಲ. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹಿಂಗಂದ್ರು. ಮುಗಿದ ತಕ್ಷಣ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ಟ್ರಾನ್ಸ್ಫರ್ ಮಾಡಬೇಕನ್ನೋ ಒಪ್ಪಂದ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿತ್ತು. ಆ 2 ವರ್ಷ ಮೇ ತಿಂಗಳಿಗೆ ಮುಗಿಲಿಕ್ಕೆ ಬರ್ತಾ ಇದೆ. ಇನ್ನೇನು 3 ತಿಂಗಳಿದೆ. ಸೊ ಈ 3 ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡಬೇಕನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಸಭೆಗಳನ್ನು ಯಾವುದೋ ಒಂದು ಹೆಸರಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಒಂದು ಕಡೆ ಇಡಿನಿಂದ ತಪ್ಪಿಸ್ಕೋಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರನ ಉಳಿಸ್ಕೋಬೇಕು, ಡಿ.ಕೆ. ಶಿವಕುಮಾರಿಂದ ತಪ್ಪಿಸ್ಕೋಬೇಕು. ಸೊ ಹಾಗಾಗಿ ಅವರು ಸಾರ್ವಜನಿಕರಲ್ಲಿ ಹೋಗಿ ಬರೀ ಸಭೆಗಳು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಜನರನ್ನ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಒಬ್ಬಂಟಿ ಆಗೋ ಪ್ರಶ್ನೆನೇ ಇಲ್ಲ. ಇಡೀ ಪಾರ್ಟಿ ಹೈಕಮಾಂಡ್ ಅವ್ರ ಜೊತೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಮತ್ತು ಆ 3 ತಿಂಗಳ ಸಮಯ ಆದಮೇಲೆ ಸಿದ್ದರಾಮಯ್ಯ ಅವರು ಬಿಡ್ತಾರೋ ಬಿಡೋದಿಲ್ಲ ಅದು ಗೊತ್ತಿಲ್ಲಾಗಲೇ ಬಿಡಿಸ್ಕೊಂಡ ಸೀಟಲ್ಲಿ ಹೋಗಿ ಡಿ.ಕೆ. ಅವರು ಕೊಡೋದು ಗ್ಯಾರಂಟಿ ಅಷ್ಟೆ. 2 ವರ್ಷ ಮುಗಿದ ತಕ್ಷಣ ಸಿದ್ದರಾಮಯ್ಯ ಅವರು